ಪಾಕಿಸ್ತಾನದ ರೀತಿ ಭಾರತದಲ್ಲೂ ಕೂಡ ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಳ ಆಗತ್ತಾ, ಅಡಿಗೆ ಅನಿಲ ದರ ಹೆಚ್ಚಳ ಆಗತ್ತಾ, ಕಮರ್ಷಿಯಲ್ ಸಿಲಿಂಡರ್ ಗ್ಯಾಸ್ ದರ ದುಪ್ಪಟ್ಟಾಗತ್ತಾ? ಈ ರೀತಿಯಾದಂಥ ಪ್ರಶ್ನೆಗಳು ಸಹಜವಾಗಿ ಯುದ್ಧ ಆಗ್ತಿರುವಂಥ ಸಂದರ್ಭದಲ್ಲಿ ಉದ್ಭವ ಆಗೇ ಆಗತ್ತೆ. ಅದರಲ್ಲೂ ಕೂಡ ಕಳೆದ 15 ದಿನಗಳಿಂದ ಇರಾನ್ ಹಾಗೂ ಇರಾಕ್ ಅಮೆರಿಕದ ನಡುವೆ ನಡೀತಿರುವಂಥ ಯುದ್ಧದ ಎಫೆಕ್ಟ್, ಅದರಲ್ಲೂ ಕೂಡ ಇರಾನ್ನ 2 ಬಹಳ ಮಹತ್ವವಾದಂಥ ಸ್ಥಳಗಳು. ಒಂದು ಕಾರ್ಗ್ ದ್ವೀಪ ಏನಿದೆ, ಈ ದ್ವೀಪದ ಸೇನಾ ನೆಲೆಗಳ ಮೇಲೆ ವಾಯುದಾಳಿಯನ್ನ ಮಾಡಿದೆ. ಸೊ ಈ ವಾಯುದಾಳಿ ಮಾಡ್ತಿರೋ ಎಫೆಕ್ಟ್ ಎಷ್ಟು ಆತಂಕಕ್ಕೆ ಎಡೆ ಮಾಡಿಕೊಡ್ತಿದೆ ಅಂದ್ರೆ, ಇರಾನ್ನ 90% ಕಚ್ಚಾ ತೈಲವನ್ನ ಸಂಗ್ರಹಣೆ ಮಾಡೋದು ಮತ್ತು ಉತ್ಪಾದನೆ ಮಾಡೋದು, ಅದನ್ನ ತೆಗೆದುಕೊಳ್ಳುವಂತ ಕಾರ್ಯ ಮಾಡೋದು ಇದೇ ಕಾರ್ಗ್ ದ್ವೀಪದಿಂದ. 90% ಅಲ್ಲಿಂದನೇ ಲಿಫ್ಟ್ ಮಾಡ್ತಾ ಇರೋದು. ಸೊ ಅದ್ರ ಮೂಲಕ ಹರ್ಮುಜ್ ಜಲಸಂಧಿ ಮೂಲಕ ಬೇರೆ ಬೇರೆ ಜಗತ್ತಿನ ಎಲ್ಲ ರಾಷ್ಟ್ರಗಳಿಗೆ ಸರಬರಾಜನ್ನ ಮಾಡುತ್ತೆ. ನಿಮಗೆ ಇರಾನ್, ಇರಾಕ್ ಸೇರಿದಂತೆ ನಿಮಗೆ UAE ಸೇರ್ಬೋದು, ಮತ್ತು ಕುವೈತ್, ಈ ಸೌದಿ ಅರೇಬಿಯಾ, ಈ ಎಲ್ಲ ದೇಶಗಳು ನಿಮಗೆ ಉತ್ಪಾದಕ ರಾಷ್ಟ್ರಗಳು, ಇವೆಲ್ಲ ತೈಲ ಉತ್ಪಾದಕ ರಾಷ್ಟ್ರಗಳು ತಮ್ಮ ಕಚ್ಚಾ ತೈಲವನ್ನ ಇಡೀ ಜಗತ್ತಿಗೆ ತಲುಪಿಸುತ್ತೆ. ಎಷ್ಟು ಅಂದ್ರೆ 20-30%, ಕೆಲವು ಸಾರಿ ಇದು 40-50% ಕೂಡ ಆಗುತ್ತೆ. ಇತರೆ ರಾಷ್ಟ್ರಗಳಲ್ಲಿ ಇದಾವೆ ನಿಮಗೆ, ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ ರಷ್ಯಾದಲ್ಲಿ ಅತಿ ಹೆಚ್ಚಿದೆ. ನಮ್ಮ ಇಂಡಿಯಾ ಈಗ ಅತಿ ಹೆಚ್ಚು ಡಿಪೆಂಡ್ ಆಗ್ತಾ ಇರೋದು ರಷ್ಯಾದ ಕಂಟ್ರಿ ಮೇಲೆನೆ. ಹಾಗಂತೇಳಿ ಇಲ್ಲಿರುವಂತ ಮಧ್ಯಪ್ರಾಚ್ಯದ ದೇಶಗಳ ಮೇಲೆ ಡಿಪೆಂಡ್ ಆಗಿಲ್ಲ ಅಂತಲ್ಲ. 60-70% ಕೆಲವು ವರ್ಷಗಳಲ್ಲಿ ಅದು ಡಿಪೆಂಡ್ ಆಗಿರೋದು. ಸೊ ಈಗ ಇರುವಂತ ಭಯ ಮತ್ತು ಆತಂಕ ಏನು ಅಂತಂದ್ರೆ 2 ಬಹಳ ಪ್ರಮುಖವಾಗಿ. ಇರಾನ್ನಲ್ಲಿರುವಂತ ಕಾರ್ಗ್ ದ್ವೀಪದ ಮೇಲೆ ಅಮೆರಿಕ ಏನಾದ್ರೂ ದಾಳಿ ಮಾಡಿತ್ತು ಅನ್ನೋದಾದ್ರೆ, ಅಲ್ಲಿರುವಂತ, ಯಾಕಂದ್ರೆ 90% ನಿಮಗೆ ಕಚ್ಚಾ ತೈಲವನ್ನ ಅಲ್ಲಿಂದನೇ ಸಂಗ್ರಹಣೆ ಮಾಡೋದು, ಅದನ್ನ ದಾಸ್ತಾನು ಮಾಡಿರೋದನ್ನು ಕೂಡ ಬೇರೆ ಕಡೆ ಮೂಲಕ ಇಡೀ ಜಗತ್ತಿಗೆ ರವಾನೆ ಮಾಡೋದು ಕೂಡ ಆ ಪ್ರದೇಶದಿಂದನೇ, ಮತ್ತು ಬೇರೆ ಬೇರೆ ದೇಶಗಳಿಂದವೆ. ಇದರಲ್ಲಿ ಇರಾನ್ನಲ್ಲಿರುವಂತ ಈ 2 ಪ್ರದೇಶ ಕಾರ್ಗ್ ದ್ವೀಪದಿಂದ ಲಿಫ್ಟ್ ಮಾಡ್ತಾರೆ. ಅದನ್ನ ಕಚ್ಚಾ ತೈಲವನ್ನ ಹರ್ಮುಜ್ ಜಲಸಂಧಿಯ ಮೂಲಕ ಅದನ್ನ ರವಾನೆ ಮಾಡುವಂತ ಕಾರ್ಯ ಮಾಡ್ತಾರೆ. ಇವೆರಡು ಯಾಕೆ ಬಹಳ ಪ್ರಮುಖವಾದ್ದು ಅನ್ನೋದು ಈಗಾಗಲೇ ಗೊತ್ತಾಗ್ತಾ ಇದೆ. ಅಲ್ಲೇನಾದ್ರೂ ಒಂದು ವೇಳೆ ಏನಾದ್ರೂ ಬಾಂಬ್ ದಾಳಿ ಕಂಟಿನ್ಯೂ ಆಯಿತು ಅನ್ನೋದಾದ್ರೆ, ಅಲ್ಲಿರುವಂತ ಕಚ್ಚಾ ತೈಲ ಸಂಗ್ರಹ ಘಟಕಗಳ ಮೇಲೆ ಮತ್ತು ಕಚ್ಚಾ ತೈಲ ಸಿಗುವಂತ ನಿಕ್ಷೇಪಗಳ ಮೇಲೆ ಏನಾದ್ರೂ ದಾಳಿ ಆಯಿತು ಅನ್ನೋದಾದ್ರೆ, ಇಡೀ ಜಗತ್ತಿಗೆ ಸರಬರಾಜು ಮಾಡುವಂತ 20-30%, ಅದರಲ್ಲೂ ಕೂಡ 20% ಇರಾನ್ ದೇಶದಿಂದ ಹೋಗ್ತಾ ಇರೋದು. 15-20% ಬಹಳ ದೊಡ್ಡ ತೊಂದರೆ ಆಗತ್ತೆ, ಆಘಾತ ಆಗತ್ತೆ. ನಿಮಗೆ ಪ್ರತಿ ಬ್ಯಾರಲ್ನ ದರ ಈಗ ಇರೋದು $114 USD ಲೆಕ್ಕದಲ್ಲಿ. ಅದು $200 ಆಗ್ಬಹುದು ಅಂತ ಹೇಳಿ ಲೆಕ್ಕಾಚಾರ ಮಾಡಲಾಗ್ತಾ ಇದೆ. ಹಾಗೊಂದು ವೇಳೆ ಆಯ್ತು ಅಂದ್ರೆ ಕೇವಲ ನಮ್ಮ ಭಾರತ ದೇಶ ಮಾತ್ರ ಅಲ್ಲ, ವಿಶ್ವದ ಎಲ್ಲಾ ರಾಷ್ಟ್ರಗಳಲ್ಲೂ ಕೂಡ 15-20% ಜಾಸ್ತಿ ಆಗುತ್ತೆ. ಅದರಲ್ಲೂ ಕೂಡ ಮಧ್ಯಪ್ರಾಚ್ಯ ದೇಶದಿಂದ ನಿಮಗೆ ಯಾರ್ಯಾರು ಡಿಪೆಂಡ್ ಆಗಿದ್ರು, ಅತಿ ಹೆಚ್ಚು ಡಿಪೆಂಡ್ ಆಗಿರುವಂತ ರಾಷ್ಟ್ರಗಳ ಪೆಟ್ರೋಲ್ ಮತ್ತು ಡೀಸೆಲ್ ದರ ಸಹಜವಾಗಿ ಹೆಚ್ಚಾಗುತ್ತೆ. ನಿಮಗೆ ಅಲಭ್ಯತೆ ಸೃಷ್ಟಿಯಾಗತ್ತೆ. ರಷ್ಯಾದಲ್ಲಿ ಈಗಾಗಲೇ ಅದರ ದರವನ್ನು ಹೆಚ್ಚಳ ಮಾಡಿದ್ದಾರೆ. ಅದು ಎಷ್ಟು ಅನ್ನೋದು ಡಿಪೆಂಡ್ ಅಪಾನ್ USD ಮೇಲೆ ಡಿಪೆಂಡ್ ಆಗತ್ತೆ. ಸೊ ಈ ಕಾರಣಕ್ಕಾಗಿ ಕರ್ಗ್ ದ್ವೀಪದ ಮೇಲೆ ಅಮೆರಿಕ ಸಂಪೂರ್ಣ ದಾಳಿ ಮಾಡಿಬಿಟ್ರೆ ಹೇಗೆ ಅಂತೇಳಿ, ಯಾಕಂದ್ರೆ ಈಗಾಗಲೇ ಡೊನಾಲ್ಡ್ ಟ್ರಂಪ್ ಕೂಡ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಒಂದು ವೇಳೆ ಹರ್ಮುಜ್ ಜಲಸಂಧಿಯಲ್ಲಿ ಏನಾದ್ರು ಅಂದ್ರೆ, ನಿಮಗೆ ಆ ವೇ ಏನಿದೆಯಲ್ಲ, ಇರಾನ್ ಮತ್ತು ಇರಾಕ್ ಮಧ್ಯದಲ್ಲಿರುವಂತ ವೇ ಏನಿದೆಯಲ್ಲ, ಅದರ ಮೇಲೆ ಏನಾದ್ರೂ ದಾಳಿ ಮಾಡ್ತು ಅನ್ನೋದಾದ್ರೆ, ಯಾಕಂದ್ರೆ ಹರ್ಮುಜ್ ಜಲಸಂಧಿ ತುಂಬಾ ಸಿಂಪಲ್, 33 ಕಿಲೋಮೀಟರ್ ಅಗಲ ಇದೆ ಅಷ್ಟೇ. ಆ ಮಧ್ಯದಲ್ಲಿ ಬರುವಂತದ್ದು ಏನಿದೆಯಲ್ಲ 33 ಕಿಲೋಮೀಟರ್ ಅಷ್ಟೇ. ಆ ಸಮುದ್ರದ ಮಧ್ಯದಲ್ಲಿ ಬರುವುದು. 2 ಕಡೆಗೂ ಕೂಡ ಭೂಮಿ ಇದೆ, ಬೇರೆ ಬೇರೆ ದೇಶದ್ದು. ಮಧ್ಯದಲ್ಲಿರೋದು 33 ಕಿಲೋಮೀಟರ್. ಅದರಲ್ಲೂ ಕೂಡ 3 ಕಿಲೋಮೀಟರ್ ರೀತಿಯಾಗಿ ನೀವು 3 ಲೇನ್ ಅನ್ನ ನೀವು ಹೋಗ್ತಾ ಹೋದ್ರೆ ಬಹಳನೇ ಕಷ್ಟ ಆಗತ್ತೆ. ಒಂದ್ ವೇಳೆ ಅಲ್ಲೇನಾದ್ರೂ ದಾಳಿ ಆಯ್ತು ಅನ್ನೋದಾದ್ರೆ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿ ಸ್ಟಾಪ್ ಆಗ್ಬಿಟ್ರೆ ಬಹಳ ಕಷ್ಟ. ಒಂದ್ ವೇಳೆ ಈಗ ಇರಾನ್ ಕೂಡ ಎಚ್ಚರಿಕೆಯನ್ನು ಕೊಟ್ಟಿದೆ, ಒಂದ್ ವೇಳೆ ನೀವು ಈ ರೀತಿ ತೈಲಕ್ಷೇಪಗಳ ಮೇಲೆ ಏನಾದ್ರು ದಾಳಿ ಮಾಡಿದ್ದೆ ಆಯ್ತು ಅನ್ನೋದಾದ್ರೆ, ನಾವು ಅಲ್ಲಿರುವಂತಹ ಹರ್ಮುಜ್ ಜಲಸಂಧಿಯಿಂದ ಬೇರೆ ಯಾವ ಹಡಗುಗಳನ್ನು ಬಿಡ್ಲಿಕ್ಕೆ ನಾವು ತಯಾರಿಲ್ಲ, ಒಪ್ಪೋದೂ ಇಲ್ಲ ಅಂತ ಹೇಳಿ ಈಗಾಗಲೇ ಇರಾನ್ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದೆ. ಸದ್ಯ ಬೇರೆ ಬೇರೆ ಯಾವ ಶಿಪ್ಮೆಂಟ್ ಕೂಡ ಮೂವ್ ಆಗ್ತಾ ಇಲ್ಲ, ಎಕ್ಸೆಪ್ಟ್ ಕಳೆದ 2 ದಿನಗಳ ಹಿಂದೆ, ನಿನ್ನೆ ಅಷ್ಟೇ
2 ಗ್ಯಾಸ್ ಟ್ಯಾಂಕರ್ಗಳು ಇರುವಂತಹ ಅತಿ ದೊಡ್ಡ ಎರಡು ಹಡಗುಗಳನ್ನ ಈಗ ಭಾರತಕ್ಕೆ ಬರ್ತಾ ಇದೆ. ಎಲ್ಲ ಅಂದುಕೊಂಡಂತೆ ಆದರೆ ಇನ್ನೊಂದು 3-4 ದಿನದಲ್ಲಿ ಬರುತ್ತೆ. ಈ ಮೂಲಕ ಒಂದಷ್ಟು ಟೆಂಪ್ರವರಿ ರಿಲೈಫ್ ಅಂತೂ ಸಿಕ್ಕೇ ಸಿಗುತ್ತೆ. ಇಡೀ ಇದರಲ್ಲಿ ಬೇರೆ ಯಾವ ದೇಶದ ನಿಮಗೆ ಕಚ್ಚಾ ತೈಲವನ್ನು ಹೊತ್ತೊಯ್ದಂಥ ಹಡಗುಗಳು ಮೂವ್ಮೆಂಟ್ ಆಗ್ತಾ ಇಲ್ಲ. ಅದರಲ್ಲೂ ಕೂಡ ಭಾರತ, ಜಪಾನ್, ಚೀನಾ ಸೇರಿದಂತೆ ಏಷ್ಯನ್ ಕಂಟ್ರೀಸ್ ಏನೇನಿದಾವೆ ಆ ಏಷ್ಯನ್ ಕಂಟ್ರೀಸ್ ಅಲ್ಲಿ ಯಾವ ಕೂಡ ಮೂವ್ಮೆಂಟ್ ಆಗ್ತಾ ಇಲ್ಲ. ಈಗ ಬರೀ ಮೂವ್ಮೆಂಟ್ ಆಗಿರೋದು 2 ಹಡಗುಗಳು ಮಾತ್ರ. ಸೊ ಅಲ್ಲಿ ಏನಾದರೂ ತೊಂದರೆ ಮಾಡಿದ್ರೆ ನಾನು ಸುಮ್ಮನೆ ಇರೋದಿಲ್ಲ ಅಂತೇಳಿ ಅಮೆರಿಕ ಒಂದ್ ಕಡೆಗೆ ಹೇಳ್ತಾ ಇದ್ರೆ, ಇರಾನ್ ನನ್ಗೇನಾದ್ರೂ ತೈಲ ನಿಕ್ಷೇಪಗಳ ಮೇಲೆ ಏನಾದ್ರು ದಾಳಿ ಮಾಡ್ತು ಅನ್ನೋದಾದ್ರೆ ಯಾರು ಮಾಡ್ತಾರೋ ಅವ್ರ ಮೇಲೆ ನಾವು ಪ್ರತಿ ದಾಳಿಯನ್ನ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದರ ಎಫೆಕ್ಟ್ ಬಹಳ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ಈ ಕಾರಣಕ್ಕಾಗಿ ಬಹಳ ಪ್ರಮುಖವಾದಂತ ಇದು ಜಿಯೋ ಪಾಲಿಟಿಕ್ಸ್ ಹಿನ್ನೆಲೆಯಲ್ಲೂ ಕೂಡ ತುಂಬಾ ಪ್ರಮುಖ ಕಾರ್ಯವಾಗಿದೆ. ಯಾವುದೇ ರೀತಿಯಾಗಿ ಅದರಲ್ಲೂ ಕೂಡ ಗಲ್ಫ್ ಕಂಟ್ರಿಯಲ್ಲಿ ಏನಾದರೂ ಯುದ್ಧ ಆಯಿತು ಅನ್ನೋದಾದ್ರೆ ಈ ಭಾಗದಲ್ಲಿ ಅಮೆರಿಕ ಸೇರಿದಂತೆ ಇಂಡಿಯಾ ಸೇರಿದಂತೆ ಪ್ರತಿ ರಾಷ್ಟ್ರಗಳು ಕೂಡ ಅಲ್ಲಿ ಯಾವುದೇ ರೀತಿಯಾಗಿ ವೈಮಾನಿಕ ದಾಳಿ ಆಗದೇ ರೀತಿಯಾಗಿ ಸಾಕಷ್ಟು ವಾಯು ಭದ್ರತೆಯನ್ನು ಕೂಡ ಸಾಯು ಭದ್ರತೆಯನ್ನು ಮಾಡ್ತಾ ಇದೆ. ಇನ್ಫ್ಯಾಕ್ಟ್ ಈಗ ನಿನ್ನೆ ಬಂದಂತ 2 ಹಡಗುಗಳನ್ನ ಶಿಪ್ ನಿಮ್ಗೆ ಆ ಏರಿಯಾದಲ್ಲಿ ಜಲಸಂಧಿ ಹರ್ಮುಜ್ ಜಲಸಂಧಿ ಏನಿದೆಲ್ಲ ಅದರಲ್ಲಿ ಮೂವ್ಮೆಂಟ್ ಆಗ್ಬೇಕಾದ್ರೆ ಪ್ರೊಟೆಕ್ಷನ್ ಯಾವ ರೀತಿಯಾಗಿ ಅಂದ್ರೆ ನಾವು Z+ ಕೆಟಗರಿ ರೀತಿಯಾಗಿ ಹೇಗೆ ಪ್ರೊಟೆಕ್ಷನ್ ಇರುತ್ತೆ PM ಇವರಿಗೆಲ್ಲರಿಗೂ, ಅದೇ ರೀತಿಯಾಗಿ ಹಡಗುಗಳನ್ನು ಹೊತ್ತೊಯ್ದಂತ ಹಡಗುಗಳಿಗೆ ಪ್ರೊಟೆಕ್ಷನ್ ಇರುತ್ತೆ ಏರ್ ನ್ಯಾವಿ ಮೂಲಕ. ಸೊ ಯಾವ್ಯಾವ ದೇಶದ ಹಡಗುಗಳು ಹೋಗುತ್ತೋ ಅವುಗಳು ಪ್ರೊಟೆಕ್ಷನ್ ಮಾಡ್ತಾ ಇರ್ತವೆ. ಮತ್ತು 24/7 ರೀತಿಯಾಗಿ ಅಮೆರಿಕ ಸೇರಿದಂತೆ ಇತರೆ ರಾಷ್ಟ್ರಗಳು ಕೂಡ ಅಲ್ಲಿ ಕಣ್ಗಾವಲನ್ನ ಮಾಡ್ತಾ ಇದ್ದಾವೆ ಮತ್ತು ಫುಲ್ ಅಬ್ಸರ್ವ್ ಮಾಡುವಂತ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಈ ಕಾರಣಕ್ಕಾಗಿ ತುಂಬಾನೇ ಇಂಪಾರ್ಟೆಂಟ್. ಯಾಕಂದ್ರೆ 33 ಕಿಲೋಮೀಟರ್ ಅಗಲ ಇರೋದು, ನಿಮಗೆ 3 ಶಿಪ್ಮೆಂಟ್ಗಳು ಏನಾದ್ರು ಬಂತು ಅನ್ನೋದು 3 ಕಿಲೋಮೀಟರ್ ರೀತಿಯಾಗಿ ಕಟ್ ಆಗ್ಬಿಡುತ್ತೆ. ಮತ್ತು ಆಳನ್ನು ಕೂಡ ಅಷ್ಟೇ. ಸೊ ಅತಿ ದೊಡ್ಡದಾದಂತ ಹಡಗುಗಳು. ಈ ಕಾರಣಕ್ಕಾಗಿ ಈ ಕರ್ಗ್ ದ್ವೀಪದ ಮೇಲೆ ಏನಾದ್ರೂ ಮುಂದೆ ದಾಳಿ ಆಯ್ತು ಅನ್ನೋದಾದ್ರೆ, ಅಲ್ಲಿರುವಂತ ನಿಕ್ಷೇಪಗಳೇನಾದ್ರೂ ಕಟ್ ಆಯ್ತು ಅನ್ನೋದಾದ್ರೆ, ಅದ್ರ ಮೇಲೆ ಸಂಪೂರ್ಣವಾಗಿ ವಾಯುನಲ್ಲಿ ದಾಳಿ ಆಯ್ತು ಅನ್ನೋದಾದ್ರೆ ಡಾಲರ್ ದರ ಅಂತೂ 1 ಬ್ಯಾರಲ್ಗೆ ಅದು $200 ಕೂಡ ಹೋಗ್ಬೋದು. ಮುಂದಿನ ಪರಿಸ್ಥಿತಿ ಏನು ಅನ್ನೋದು ನಮಗೆ ನಿಲುಕಲಾರದಂತ ಪ್ರಶ್ನೆ. ಹಾಗಾಗಬಾರ್ದು. ಹಾಗಂತೇಳಿ ಇರಾನ್ ಮೇಲೆ ಯುದ್ಧ ಆಗ್ಬೇಕಾ ಇಲ್ಲ ಅದ್ರ ಬಗ್ಗೆ ನಾನು ಮಾತಾಡೋದಿಲ್ಲ. ಬಟ್ ಆದ್ರೆ ಇಡೀ ಜಗತ್ತು ಕೂಡ ತೈಲ ನಿಕ್ಷೇಪಗಳು ನೀವು ಇಂಥವುಗಳ ಮೇಲೇನೆ ಡಿಪೆಂಡ್ ಆಗಿರೋದು. ಅವಾಗ ಕ್ರೂಡ್ ಆಯಿಲ್ ದರ ಅಂತೂ ಸಹಜವಾಗಿ ಹೆಚ್ಚಾಗ್ತಾ ಹೋಗುತ್ತೆ. ಆ ಸಿಚುವೇಶನ್ ಬರಬಾರ್ದು ಅಂತ ಹೇಳಿ ಭಾವಿಸ್ತೀವಿ. ಮತ್ತು ಹರ್ಮುಜ್ ಜಲಸಂಧಿನೂ ಕೂಡ ತುಂಬಾ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಪ್ರತಿ ಯುದ್ಧದ ಸಂದರ್ಭದಲ್ಲೂ ಅನ್ನೋದು ಕೂಡ ಈ ವಿಚಾರವಾಗಿ ಗೊತ್ತಾಗುತ್ತೆ. ಇವೆರಡು ಬಹಳ ಪ್ರಮುಖವಾದಂತ ವಿಷಯಗಳು. ಈಗಾಗಲೇ ಪಾಕಿಸ್ತಾನದ ಪರಿಸ್ಥಿತಿ ಹೇಗಿದೆ ಅಂತೇಳಿ ಗೊತ್ತಾಗಿದೆ. ನಮ್ಮ ಇಂಡಿಯಾದಲ್ಲೂ ಕೂಡ ಮುಂದೆ ಸಿಚುವೇಶನ್ ಒಂದಷ್ಟು ಪೆಟ್ರೋಲ್ ಡೀಸೆಲ್ ದರ ಅಂತೂ ಹೆಚ್ಚಳ ಆಗೋದು ಗ್ಯಾರಂಟಿ. ಯಾಕಂದ್ರೆ ಈಗಾಗಲೇ ರಷ್ಯಾದಿಂದ ಮತ್ತೆ ನಾವು ತರಿಸ್ಕೊಳ್ತಾ ಇದ್ದೀವಿ ಕಚ್ಚಾ ತೈಲವನ್ನ, ಕ್ರೂಡ್ ಆಯಿಲ್ನ ದರ ಹೆಚ್ಚಳ ಆಗ್ತಾ ಇದೆ. ಅದನ್ನ ಕೇಂದ್ರ ಸರ್ಕಾರ ಹೇಗೆ ಮ್ಯಾನೇಜ್ ಮಾಡುತ್ತೆ ಅಂತೇಳಿ, ಹೆಚ್ಚುವರಿ ಖರ್ಚನ್ನ ತಾನೇ ಭರಿಸುತ್ತೋ ಅಥವಾ ಜನರ ಮೇಲೆ ಹಾಕುವಂತ ಕಾರ್ಯ, ಕಂಪನಿಗಳ ಮೇಲೆ ಹಾಕುವಂತ ಕಾರ್ಯ ಮಾಡುತ್ತೆ ಅಂತೇಳಿ. ಯಾಕಂದ್ರೆ ಕಳೆದ ವರ್ಷ ಕ್ರೂಡ್ ಆಯಿಲ್ನ ದರ ಬಹಳ ಕಡಿಮೆ ಇತ್ತು, $60 ಬಂದಿತ್ತು. ಆ ಸಂದರ್ಭದಲ್ಲಿ ದರವನ್ನು ಇಳಿಕೆ ಮಾಡುವಂತ ಕಾರ್ಯವನ್ನು ಕೇಂದ್ರ ಸರ್ಕಾರ ಮಾಡಲಿಲ್ಲ. ಆ ಕಾರ್ಯವನ್ನ ಮಾಡಬಹುದಾಗಿತ್ತು. ಬಟ್ ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಮ್ಯಾನೇಜ್ ಮಾಡಬೇಕು ಅಂತೇಳಿ ಹಾಗೆ ಉಳಿಸ್ಕೊಳ್ತು ದರವನ್ನ ಇಳಿಕೆ ಮಾಡಲಿಲ್ವೋ, ಇವೆಲ್ಲವೂ ಕೂಡ ಚರ್ಚೆಗೆ ಆಹ್ವಾನ ಆಗುವಂತ ವಿಷಯಗಳೇ. ಬಟ್ ಈ ಸಂದರ್ಭದಲ್ಲಿ ಹೇಗೆ ಕೇಂದ್ರ ಸರ್ಕಾರ ನಿಭಾಯಿಸುತ್ತಿದೆಲ್ಲವನ್ನು ಕೂಡ ಜನರಿಗೆ ಮತ್ತಷ್ಟು ಕಷ್ಟ ಕೊಡದೇ ರೀತಿಯಾಗಿ ಏನಾದರೂ ಮ್ಯಾನೇಜ್ ಮಾಡುತ್ತೋ, ಇಲ್ಲ ನನ್ನ ಕೈಲಿ ಆಗೋದಿಲ್ಲ ಅಂತ ಹೇಳಿ ಪಾಕಿಸ್ತಾನದ ರೀತಿಯಾಗಿ ಒಂದಷ್ಟರ ಮಟ್ಟಿಗೆ ಅದನ್ನು ದರ ಹೆಚ್ಚಳ ಮಾಡುತ್ತೋ, ಇದೆಲ್ಲದು ಕೂಡ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಬಟ್ ಒಂದು ಯುದ್ಧ ಆದರೆ ಏನೆಲ್ಲ ಎಫೆಕ್ಟ್ ಆಗುತ್ತೆ, ಯಾವುದೋ ಜಗತ್ತಿನ ಯಾವುದೋ ಮೂಲೆಯಲ್ಲಿ ಯುದ್ಧ ಆಯಿತು ಅನ್ನೋದಾದ್ರೆ ನಮ್ಮ ದೇಶಗಳಿಗೆ ಹೇಗೆಲ್ಲ ಎಫೆಕ್ಟ್ ಆಗುತ್ತೆ. ಅದರಲ್ಲೂ ಕೂಡ ಗಲ್ಫ್ ಕಂಟ್ರಿ ಅಂತ ದೇಶಗಳಲ್ಲಿ ಯುದ್ಧ ಆಯಿತು ಅನ್ನೋದಾದ್ರೆ ಇಡೀ ಜಗತ್ತೇ ತಲ್ಲಣಗೊಳ್ಳುತ್ತಲ್ಲ. ಯಾಕೆ? ಅದಕ್ಕೆ ಇದೆಲ್ಲದು ಕೂಡ ರೀಸನ್. ಕ್ಯಾಮರಾ ಪರ್ಸನ್ ಶಿವಪ್ಪ ಜೊತೆ ಶರಣು ಹಂಪಿ, ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.